ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪದ್ಮ. ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಿಮಗೆ ತಮ್ಮನೇ ನೋಡಿದ ತಕ್ಷಣ ಅರ್ಥ ಆಗಿರುತ್ತೆ. ಹೌದು, ಇವತ್ತು ನಾನು ಮೀಶೋ ಹಾಲ್ ಅಂದರೆ ತುಂಬ ಜನ ನನ್ನ ಕೇಳ್ತಾ ಇರೋ ತುಂಬ ದಿನದಿಂದ. ಸಾರಿ ಎಲ್ರಿಗೂ, ನಾನು ಲಿಂಕ್ಸ್ ಕೊಡಲಿಲ್ಲ ಯಾವುದೇ ಡ್ರೆಸ್ದು. ಅಕ್ಕ ನಿಮ್ಮ ಡ್ರೆಸ್ಸಿಂಗ್ ಸೆನ್ಸು ತುಂಬ ಚೆನ್ನಾಗಿರುತ್ತೆ, ನೀವು ಎಲ್ಲಿ ತೊಗೊಳೋದು ಡ್ರೆಸ್ಸು, ಮತ್ತು ನೀವು ಯಾವ ಶಾಪಲ್ಲಿ ಇಲ್ಲ ಆನ್ಲೈನಲ್ಲಾದರೆ ಲಿಂಕ್ ಕೊಡಿ ಅಂತಂದು ಹೇಳ್ಬಿಟ್ಟು ತುಂಬ ಜನ ಕೇಳ್ತಾ ಇದ್ದೀರಾ ಸಿಸ್ಟರ್ಸು ಮೆಸೇಜ್ ಮಾಡಿಬಿಟ್ಟು. ಸ್ವಲ್ಪ ಜನ ಅಷ್ಟೇ ಹೇಳ್ತಾ ಇರೋದು, ಎಲ್ಲರೂ ಅಲ್ಲ. ಸೊ ಸ್ವಲ್ಪ ಜನಕ್ಕಾದರೂ ಇಷ್ಟ ಆಗುತ್ತಲ್ಲ ನನ್ನ ಡ್ರೆಸ್ಸಿಂಗ್ ಸೆನ್ಸು ಅಂತ ನನಗೂ ತುಂಬ ಖುಷಿ ಆಯಿತು. ಹಾಗೆ ಇವತ್ತು ಸ್ವಲ್ಪ ಡ್ರೆಸ್ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಯಾಕಂದರೆ ಆಫ್ಲೈನಲ್ಲಿ ತಗೊಂಡಿರೋದು ಯೂಸ್ ಇಲ್ಲ ನಿಮ್ಗೆ ಶೇರ್ ಮಾಡ್ಕೊಂಡು. ಹಾಗಾಗಿ ನಾನು ಆಫ್ಲೈನಲ್ಲಿ ಅಂದರೆ ಅಂಗಡಿಗಳಲ್ಲಿ ಶಾಪ್ಸಲ್ಲಿ ತಗೊಂಡಿರೋದು ನಾನು ಶೇರ್ ಮಾಡ್ಕೊತಾ ಇಲ್ಲ ನಿಮ್ಮ ಜೊತೆ. ಓನ್ಲಿ ನಾನು ಆನ್ಲೈನಲ್ಲಿ ತಗೊಂಡಿರೋದು ಮಾತ್ರ ಶೇರ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಇದ್ದಾವೆ, ಅವನ್ನ ಶೇರ್ ಮಾಡಿದ್ರೆ ನಿಮಗೂ ಇಷ್ಟ ಆಗುತ್ತಲ್ಲ. ತುಂಬ ದಿನದಿಂದ ಕೇಳ್ತಾ ಇದ್ದೀರಾ, ತುಂಬ ಸಾರಿ ನಿಮ್ಮೆಲ್ರಿಗೂ. ಯಾಕಂದರೆ ತುಂಬ ದಿನ ಆಯಿತು ವೆಯ್ಟ್ ಮಾಡಿಸಿ ನಾನು ಯಾವುದೇ ಥರ ರಿಪ್ಲೈ ಕೊಟ್ಟಿರಲಿಲ್ಲ. ಹಾಗಾಗಿ ಒಂದು ವೀಡಿಯೋನೇ ಮಾಡಿಬಿಟ್ಟು ನಿಮಗೆ ತೋರಿಸಿದ್ರೆ ಯೂಸ್ ಆಗುತ್ತೆ, ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ವೀಡಿಯೋ ಮಾಡೋಣ ಅಂತ ನಿಮ್ಮ ಮುಂದೆ ಬಂದೆ. ಈ ಟೈಮ್ಗೆ ಎಲ್ಲರದ್ದು ಊಟ ಆಗಿದೆ ಅನಿಸುತ್ತೆ. ಈಗ ಟೈಮ್ ಬಂದು ಆಗಲೇ 12 ಗಂಟೆ ಆಗಿದೆ. ಇನ್ನೇನು ಮಧ್ಯಾಹ್ನ ಊಟಕ್ಕೆ ಇನ್ನೇನು ಡಿನ್ನರ್ಗೆ ರೆಡಿ ಮಾಡಬೇಕು. ಹಾಗಂತ ಸ್ವಲ್ಪ ನಿಮಗೆ ಈ ವಿಡಿಯೋ ಮಾಡ್ಕೊಂಡು ಆಮೇಲೆ ನಾನು ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ವೀಡಿಯೋನ ಶುರು ಮಾಡ್ತಾಯಿದ್ದೀನಿ. ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಗೊತ್ತಲ್ಲ ಏನು ಮಾಡಬೇಕು ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ಅವರು ನಮ್ಮ ವೀಡಿಯೋಸ್ನ ನೋಡಿಬಿಟ್ಟು ಅವ್ರಿಗೂ ಇಷ್ಟ ಆದರೆ ಅವರು ಫಾಲೋ ಮಾಡ್ತಾರಲ್ಲ ನಮ್ಮ ಸಬ್ಸ್ಕ್ರೈಬರ್, ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅವರು ನೋಡಿದ್ರೆ ನನಗೆ ಯೂಸ್ ಆಗುತ್ತೆ, ನಿಮ್ಮಿಂದ ದೊಡ್ಡ ಹೆಲ್ಪ್ ಆಗುತ್ತೆ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ಬನ್ನಿ, ಈಗ ಸ್ಟಾರ್ಟಿಂಗಲ್ಲಿ ನೋಡಿ ಇಷ್ಟು ಟಾಪ್ಸ್ ಇದ್ದಾವೆ, ಇನ್ನೂ ಇದ್ದಾವೆ. ಅದರ ಲಿಂಕು ಮಿಸ್ ಆಗಿದೆ ನನಗೆ, ಕೋಡು. ಹಾಗಾಗಿ ನಾನು ಅದನ್ನು ತೋರಿಸ್ತಾ ಇಲ್ಲ. ಮೀಶೋಲ್ಲಿ ತಗೊಂಡ್ರೆ ಸುಮಾರಿದೆ ಇನ್ನೂ, ಆದರೆ ಅದು ಕೋಡ್ ಮಿಸ್ ಮಾಡ್ಕೊಬಿಟ್ಟಿದ್ದೀನಿ. ಮುಂಚೆ ನಾನು ಯೂಟ್ಯೂಬ್ ಬರದೇ ಮುಂಚೆ ತೊಗೊಂಡಿರೋದು ಅದೆಲ್ಲನೂ ಬಂದಮೇಲೂ ತೊಗೊಂಡಿರೋದಿದೆ, ಅದು ಎಲ್ಲ ಮಿಸ್ ಮಾಡ್ಕೊಬಿಟ್ಟಿದ್ದೀನಿ. ಪ್ಲೀಸ್ ಸಾರಿ. ನನ್ನ ಹತ್ರ ಇರೋದು ಮಾತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಈಗ ಅಷ್ಟೇ. ಇದು ಎಲ್ಲನೂ ವೇರ್ ಮಾಡಿದ್ದೀನಿ, ಒಂದೇ ಒಂದು ಇದು ವೇರ್ ಮಾಡಿಲ್ಲ. ಇನ್ನಿರೋದೆಲ್ಲ ವೇರ್ ಮಾಡಿ ಆಗಲೇ ನೀರಿಗೆ ಹಾಕಿದ್ದೀನಿ. ಒಂದು ಸಲ ವಾಶ್ ಮಾಡಿದ್ದೀನಿ ಬಟ್ಟೆ. ಇದು ವಾಶ್ ಮಾಡಿದ್ಮೇಲೆ ರಿವ್ಯೂ ಕೊಟ್ಟರೆ ತುಂಬ ಚೆನ್ನಾಗಿರುತ್ತಲ್ಲ, ನಿಮಗೂ ತಗೊಳಕ್ಕೊಂದು ಐಡಿಯಾ ಇರುತ್ತೆ, ಕ್ಲಾರಿಟಿ ಇರುತ್ತೆ ಅಂತ ಹೇಳ್ಬಿಟ್ಟು ಈಗ ತೋರಿಸ್ತಾ ಇದ್ದೀನಿ ನೋಡಿ. 1 2 3 4 5 5 ಜೊತೆ ಇದ್ದಾವೆ. ಇದನ್ನು ಮಾತ್ರ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ. ಇನ್ನೂ ಇದೆ, ಅದು ಕೋಡಿಲ್ಲ ಅಂತ ಹೇಳಿದ್ನಲ್ಲ. ಮೊದಲನೇದಾಗಿ ನೋಡಿರಿ, ಇದು ನಾನು ವೇರ್ ಮಾಡಿರೋದು ತೋರಿಸ್ತೀನಿ. ಇದು ಅಷ್ಟೇ ಮೀಶೋಲ್ಲಿ ತಗೊಂಡಿರೋದು. ನೋಡಿ ಈ ಥರ ಇದೆ ಡಿಸೈನು. ಸೊ ಇದಕ್ಕೆ ಟ್ಯಾಜಲ್ಸ್ ಬಂದಿದೆ 2. ಸ್ಲೀವ್ ಬಂದು ಈ ಥರ. ಕ್ಲಾತು ಕಾಟನ್ನು, ಮೆರೂನ್ ಕಲರು ಹಾಗೆ ಗ್ರೇ ಕಲರ್ ಮಿಕ್ಸು. ಈ ಡ್ರೆಸ್ನ ತಗೊಂಡು ಸುಮಾರು ಅಂದರೆ 3 ವರ್ಷ ಆಯಿತು. ಒಂದು ಸ್ವಲ್ಪ ಕಲರ್ ಶೇಡ್ ಆಗಲಿ, ಯಾವುದೇ ಥರ ಡಲ್ ಕಾಣಿಸೋದಾಗಲಿ ಆ ಥರ ಏನು ಅನ್ನಿಸ್ಲಿಲ್ಲ. ಮೀಶೋ ಅಲ್ಲಿ ಸ್ವಲ್ಪ ಜನ ಬಟ್ಟೆ ಚೆನ್ನಾಗಿರಲ್ಲ ಅಂತ ಹೇಳ್ತಾರೆ. ಸೊ ನಾನು ತಗೊಂಡಿರೋ ಪ್ರಾಡಕ್ಟಲ್ಲಿ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ನಾನು ಅಷ್ಟು ಸುಲಭವಾಗಿ ಬೇಗ ಒಪ್ಪಕ್ಕೆ ಹೋಗಲ್ಲ ಬಟ್ಟೆಗಳು, ಯಾಕಂದರೆ ನಮಗೆ ಕಡಿಮೆ ಪ್ರೈಸಲ್ಲಿ ತುಂಬ ವರ್ತಿಯಾಗಿರೋ ಬಟ್ಟೆ ಬೇಕಂದ್ರೆ. ಈಗ ನೀವು ನೋಡಿದ್ದು ಮೆರೂನ್ ಕಲರ್ದು ತುಂಬ ಚೆನ್ನಾಗಿದೆ. ಅಕಸ್ಮಾತ್ ನಿಮಗೆ ಕೋಡಿಲ್ಲ ನನ್ನ ಹತ್ರ, ಮೀಶೋಲ್ಲಿ ಎಲ್ಲಾದರೂ ಕಾಣಿಸಿದ್ರೆ ನಿಜವಾಗ್ಲೂ ಕಣ್ಣು ಮುಚ್ಕೊಂಡು ತಗೊಳ್ಳಿ. ಇದನ್ನು ತಗೊಂಡು 3 ವರ್ಷ ಆಯಿತು. ಒಂದಿಷ್ಟು ಕಲರ್ ಶೇಡ್ ಆಗಲಿ ಏನೂ ಇಲ್ಲ, ತುಂಬ ಚೆನ್ನಾಗಿ ಬಾಳಿಕೆ ಬಂತು ನನಗೆ. ನನ್ನ ಸೈಜ್ ಬಂದುಬಿಟ್ಟು ಎಸ್ಸು. ನಾನು ಎಮ್ಮೆ ಬುಕ್ ಮಾಡ್ತೀನಿ, ಯಾಕಂದರೆ ಸ್ವಲ್ಪ ಇರಲಿ ಅಂತ ಹೇಳ್ಬಿಟ್ಟು. ಯಾಕಂದರೆ ಎಸ್ ಆದರೆ ಕರೆಕ್ಟಾಗಿ ಆಗುತ್ತೆ ಸೈಜು. ಹಾಗಾಗಿ ನಾನು ಎಮ್ ಬುಕ್ ಮಾಡ್ತೀನಿ. ನನ್ನ ಸೈಜ್ ಬಂದು ಎಸ್ಸು. ಇಲ್ಲಿ ನೀವು ನೋಡ್ತಾ ಇರೋದು ಮತ್ತೊಂದು ಟಾಪು. ಇದಂತೂ ಬ್ಲೂ ಕಲರಲ್ಲಿ ತುಂಬ ಚೆನ್ನಾಗಿದೆ, ಅಟ್ರಾಕ್ಟಿವ್ ಆಗಿದೆ. ನಾನು ಜಾತ್ರೆಯಲ್ಲಿ ಹಾಕ್ಕೊಂಡಿದ್ದೆ. ತುಂಬ ಜನ ಕೇಳಿದ್ರು ಎಲ್ಲಿ ತಗೊಳ್ಳಿರೋದು ಈ ಡ್ರೆಸ್ ಅಂತ. ಫೋಟೋದಲ್ಲೇ ಅಲ್ಲ, ವೀಡಿಯೋದಲ್ಲೇ ಅಲ್ಲ, ರಿಯಲಾಗೂ ತುಂಬ ಚೆನ್ನಾಗಿದೆ. ಒಂದು ಸಾರಿ ಟ್ರೈ ಮಾಡಿದ್ರೆ ನಿಮಗೂ ಗೊತ್ತಾಗುತ್ತೆ. ಸೊ ನಾನು ಯಾವುದೇ ಥರ ಕೊಲಾಬ್ರೇಷನ್ ಆಗಿರ್ಬೋದು, ಇಲ್ಲ ಆ ಥರ ಪ್ರಮೋಷನ್ಸ್ ವಿಡಿಯೋ ಆ ಥರ ಮಾಡ್ತಾಯಿಲ್ಲ. ನಾನು ಹಾಕ್ಕೊಂಡಿರೋದ್ರಲ್ಲಿ ರಿವ್ಯೂ ಕೊಟ್ಟರೆ ನಿಮಗೂ ಸ್ವಲ್ಪ ತಗೊಳ್ಳೋರಿಗೆ ಯೂಸ್ ಆಗುತ್ತೆ ಅಂತ ಹೊರತು ಇನ್ಯಾವುದೇ ಥರ ಪ್ರಮೋಷನ್ ವಿಡಿಯೋ ಅಂದ್ಕೋಬೇಡಿ ಆಮೇಲೆ. ಸೊ ಇಲ್ಲಿ ನೋಡಿರಿ, ಇದು ನೋಡ್ತಾ ಇರೋದು ಬ್ಲೂ ಕಲರ್ ಟಾಪು. ಫುಲ್ ಬಾಟಮ್ ಬಂದುಬಿಟ್ಟು ಡಾರ್ಕ್ ಬ್ಲೂ ಅಲ್ಲಿರುತ್ತೆ. ಕೆಳಗಡೆ ಫುಲ್ಲು ನೀ ಲೆಂತ್ವರೆಗೂ ಬರುತ್ತೆ. ಅದು ಸ್ಕೈ ಬ್ಲೂ ಕಲರಲ್ಲಿ ಬರುತ್ತೆ. ಇದು ಫ್ರಂಟ್ ನೋಡಿ ಎಷ್ಟು ಚೆನ್ನಾಗಿದೆ. ಆದರೆ ಸ್ಲೀವ್ ಇರಲ್ಲ ಇದಕ್ಕೆ. ಸ್ಲೀವು ಲೆಸ್ ಹಾಕೋವಂಥ ಅಭ್ಯಾಸ ಇಲ್ಲದೆ ಇರೋರಿಗೆ ಸ್ವಲ್ಪ ಕಷ್ಟ ಅನ್ನಿಸ್ಬೋದು. ಯಾಕಂದರೆ ನಾವು ಹೊರಗಡೆ ಹೋದಾಗ ಎಲ್ಲ ಸ್ವಲ್ಪ ಹಿಂಗೆ ಮೇಲೆ ಬಂದರೆ ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಇರ್ತಾರಲ್ಲ. ಸೊ ಅಂಥವ್ರಿಗೆ ಇದು ಅಡ್ಜಸ್ಟ್ ಆಗೋಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ಲೀವ್ ಒಂದು ಬಿಟ್ಟರೆ ಇನ್ನು ಮಿಕ್ಕಿದೆಲ್ಲ ಸೂಪರಾಗಿದೆ ಆ ಟಾಪು. ಅದಾದಮೇಲೆ ಈಗ ಬ್ಲ್ಯಾಕ್ ಟಾಪ್ ತೋರಿಸ್ತಾ ಏನಲ್ಲ, ಇದಕ್ಕೆ ಕೋಟ್ ಐಟಮ್ ಬಂದಿದೆ. ಸೊ ಇದು ಮೇಲ್ಗಡೆ ಕೋಟ್ ಬರುತ್ತೆ, ತೋರಿಸ್ತೀನಿ ನಿಮಗೆ, ಎಲ್ಲ ಟ್ರೈ ಮಾಡಿ. ಹಾಗೆ ಇದು ನೋಡಿರಿ, ಎಲ್ಲ ಕೋಡ್ಸು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಒಂದು ಸಲ ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ನನ್ನ ತುಂಬ ದಿನದಿಂದ ಕೇಳ್ತಾ ಇದ್ರಲ್ಲ, ಸೊ ಅವ್ರಿಗೋಸ್ಕರ ಮಾಡ್ತಾಯಿದ್ದೀನಿ ವೀಡಿಯೋ. ಸೊ ಅಂದರೆ ಎಲ್ರಿಗೂ ಯೂಸ್ ಆದರೆ, ಇಷ್ಟ ಆದರೆ ತೊಗೋಬೋದು, ಅದೇನಿಲ್ಲ. ಆದರೆ ಅವರು ತುಂಬ ದಿನದಿಂದ ಕೇಳ್ತಾ ಇದ್ರಲ್ಲ, ಹಂಗಾಗಿ ಇವತ್ತು ನನಗೆ ಫ್ರೀ ಅನ್ನಿಸ್ತು. ಹಾಗಾಗಿ ವೀಡಿಯೋ ಮಾಡಿಬಿಟ್ಟು ನಿಮಗೆ ಸೆಂಡ್ ಮಾಡಿದ್ರೆ ತುಂಬ ಚೆನ್ನಾಗಿ ಯೂಸ್ ಆಗ್ಬೋದು ಅಂತ ಹೇಳ್ಬಿಟ್ಟು. ಇದು ಸ್ಲೀವ್ಲೆಸ್ಸಲ್ಲಿ ಬರುತ್ತೆ, ಬ್ಲ್ಯಾಕ್ ಅದು ಟಾಪು. ಮೇಲ್ಗಡೆ ಕೋಟ್ ಇದು. ಇದೊಂದು ಸ್ವಲ್ಪ ಕೋಟ್ ವಿಷಯಕ್ಕೆ ಬಂದರೆ ಇದೊಂದು ಸ್ವಲ್ಪ ಆ್ಯಶ್ ಆಗಿರುತ್ತೆ, ಸಾಫ್ಟಾಗಿರಲ್ಲ ಕೋಟು.
ಸ್ವಲ್ಪ ಚುಚ್ಚೋ ಥರನೇ ಆಗ್ತಾ ಇರುತ್ತೆ ಹಾಕ್ಕೊಂಡ್ರೆ ಕೋಟ್ ಮಾತ್ರ ಮೇಲ್ಗಡೆ. ಆದರೆ ಲುಕ್ ವೈಸ್ ಅಂತೂ ಸೂಪರಾಗಿರುತ್ತೆ. ನಾವು ನಂದಿ ಹಿಲ್ಸ್ ಆ ಕಡೆ ಟ್ರಿಪ್ ಹೋಗಿದ್ವಲ್ಲ, ಆವಾಗ ನಾನು ಇದೇ ಡ್ರೆಸ್ಸೇ ಯೂಸ್ ಮಾಡಿದ್ದಿದ್ದು, ಹಾಕ್ಕೊಂಡಿದ್ದು. ತುಂಬ ಜನ ಅವಾಗ ಕೇಳಿದ್ರಿ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಐಡೆಂಟಿಫೈ ಆಗುತ್ತೆ ಅಂತ ಹೇಳ್ಬಿಟ್ಟು. ಇದು ಅಷ್ಟೇ ಸಾಫ್ಟಾಗಿದೆ ಮೆಟೀರಿಯಲ್ಲು, ಜಾರ್ಜೆಟ್ ಕ್ಲಾತಲ್ಲೇ ಬಂದಿರೋದು ಇದು ಟಾಪು. ಅದು ಮೇಲ್ಗಡೆ ಇದು ಮಾತ್ರ ಕೋಟ್ ಮಾತ್ರ ಸ್ವಲ್ಪ ರಫ್ ಆಗಿದೆ. ಇದೊಂದು ಸ್ವಲ್ಪ ಸಾಫ್ಟಲ್ಲಿ ಕೊಟ್ಟಿದ್ರೆ ಇನ್ನೂ ತುಂಬ ಚೆನ್ನಾಗಿರೋದು. ಆದರೂ ಹಾಕ್ಕೋಬೇಕಲ್ಲ ತಗೊಂಡ್ಮೇಲೆ ಅಂತಂದು ಹೇಳ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಚುಚ್ಚೋ ಥರ ಫೀಲ್ ಆಗುತ್ತೆ ಈ ಮೇಲ್ಗಡೆ ಕೋಟ್ ಅಷ್ಟೇ. ಅಷ್ಟು ಬಿಟ್ಟರೆ ಇನ್ನೆಲ್ಲ ಸೂಪರ್ ಕ್ವಾಲಿಟಿ, ತುಂಬ ಚೆನ್ನಾಗಿದೆ. ನಾವು ಕೊಟ್ಟಿರೋ ಅಮೌಂಟ್ಗೆ ವರ್ತ್ ಅನ್ನಿಸ್ಬೋದು. ನಾವೇನು ಕೊಟ್ಟಿರೋದು 1000-2000 ಈ ಥರ ಅಲ್ವಲ್ಲ, 450, 400, 500 ಒಳಗಡೆ. ಸೊ ಹಂಗಾಗಿ ಆ ಅಮೌಂಟ್ಗೆ ಇದೆಲ್ಲ ವರ್ತ್ ಡ್ರೆಸ್ಸು. ಯಾಕಂದರೆ ಡೈಲಿ ವೇರ್ಗೂ ಈ ಥರ ಸಿಂಪಲಾಗಿ ಹಾಕ್ಕೊಳ್ಳೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಹಾಗೆ ಪಾರ್ಟಿಗಳಿಗೂ ಎಲ್ಲ ಯೂಸ್ ಮಾಡ್ಬೋದು. ಅಷ್ಟು ಲುಕ್ಕಾಗಿ ಕಾಣಿಸ್ತಾ ಇರುತ್ತೆ. ಸ್ವಲ್ಪ ಜನಕ್ಕೆ ಇದು ಇಷ್ಟ ಆಗಲ್ಲ ಅಂತ ಅನಿಸುತ್ತೆ. ಆದರೆ ನನಗಂತೂ ತುಂಬ ಇಷ್ಟ ಆಗಿದೆ. ತುಂಬ ಚೆನ್ನಾಗಿದೆ ಡ್ರೆಸ್ ಮಾತ್ರ. ಈಗ ನೀವು ನೋಡ್ತಾ ಇರೋದು ನಾನು NS ಮ್ಯಾಜಿಕ್ ಕೆಫೆಗೆ ಹಾಕ್ಕೊಂಡಿದ್ನಲ್ಲ ಪರ್ಪಲ್ ಟಾಪು. ಸೊ ಅದೇನೇ ಲೈಟ್ ಪರ್ಪಲ್ ಕಲರು. ಇದಂತೂ ಎಷ್ಟು ಮೋಸ್ಟ್ ರಿಕ್ವೆಸ್ಟೆಡ್ ಟಾಪ್ ಇದು. ಎಲ್ಲರೂ ಕೇಳ್ತಾನೆ ಇದ್ರು ಇದನ್ನು. ನಾನು ಆದಷ್ಟು ಲಿಂಕ್ ಕೊಟ್ಟಿದ್ದೆ, ನಾನು ಇನ್ಸ್ಟಾದಲ್ಲಿ ಕೊಟ್ಟಿದ್ದೆ, ಯೂಟ್ಯೂಬಲ್ಲಿ ಕೊಟ್ಟಿರಲಿಲ್ಲ. ಹಂಗಾಗಿ ಈಗ ಇದರಲ್ಲೇ ತೋರಿಸ್ಬಿಡೋಣ ಅಂತ ಅನ್ನಿಸ್ತು. ಇದು ಅಷ್ಟೇ ಸ್ಲೀವ್ಲೆಸ್ಸಾಗಿ ಬರುತ್ತೆ, ಮೇಲ್ಗಡೆ ಆ ಥರ ಅಟ್ಯಾಚ್ ಇರುತ್ತೆ. ಇದಂತೂ ಸೂಪರ್ ಲುಕ್ ಕೊಡುತ್ತೆ ಹಾಕ್ಕೊಂಡ್ರೆ, ಅಫಿಷಿಯಲ್ ಲುಕ್ ಇರುತ್ತೆ. ಸೊ ಹಾಕ್ಕೊಂಡಾಗ ಆ ಲುಕ್ಕು ಯಾವ ಥರ ಇರುತ್ತೆ ಅನ್ನೋದನ್ನು ತೋರಿಸ್ತೀನಿ ನಿಮಗೆ. ನೋಡಿರಿ, ಕಲರ್ ವೈಸ್ ಅಂತೂ ಸೂಪರಾಗಿದೆ. ಇದರಲ್ಲಿ ತುಂಬ ಕಲರ್ಸ್ ಇದೆ. ನಾನು ತೋರಿಸಿರೋದ್ರಲ್ಲಿ ಎಲ್ಲರದಲ್ಲೂ ಕಲರ್ಸ್ ಇರುತ್ತೆ. ಒಂದು ಸರಿ ಚೆಕ್ ಮಾಡಿದ್ರೆ ನೀವು ಆ ಕೋಡ್ ತಗೊಂಡು ನಿಮಗೆ ಅರ್ಥ ಆಗುತ್ತೆ. ನಿಮ್ಗೆ ಯಾವ ಕಲರ್ ಇಷ್ಟನೋ ಆ ಕಲರ್ ತೊಗೋಬೋದು. ಒಂದೇ ಕಲರ್ ಅಂತ ಅಲ್ಲ, ಇಷ್ಟವಾಗಿರೋ ಕಲರ್ಸ್ ವೆರೈಟಿ ಕಲರ್ಸ್ ಇರುತ್ತೆ, ಎಲ್ಲ ತೊಗೋಬೋದು. ನೋಡಿ ಈ ಥರ ಇರುತ್ತೆ. ಹಿಂದೆ ಟ್ಯಾಜಲ್ಸ್ ಇದೆ, ಕಟ್ಕೊಳ್ಳೋದಾದರೆ ಕಟ್ಕೋಬೋದು, ಇಲ್ಲಾಂದರೆ ಬಿಡ್ಬೋದು ಆ ಥರ. ಇದು ಅಷ್ಟೇ ಸ್ಲೀವ್ಲೆಸ್ಸಾಗಿ ಬರುತ್ತೆ. ಮೇಲ್ಗಡೆ ಆ ಥರ ಬಟರ್ಫ್ಲೈ ಫ್ಲೋರಲ್ ಥರ ಇರುತ್ತೆ. ಸೊ ಅದು ಈ ಮುಂದೆ ನೋಡಿ ನೆಕ್ ಹತ್ರ ಅಲ್ಲೆಲ್ಲ ತುಂಬ ಚೆನ್ನಾಗಿದೆ, ಯು ಶೇಪಲ್ಲಿ ಬರುತ್ತೆ. ಹಾಗೆ ಬಟರ್ಫ್ಲೈದೊಂದು ಎಂಬ್ರಾಯ್ಡ್ರಿ ಅದು ವರ್ಕ್ ಕೊಟ್ಟಿದ್ದಾರೆ ಫ್ರಂಟಲ್ಲಿ. ಬ್ಯಾಕ್ ಸೈಡ್ ಈ ಥರ. ಇದು ಅಷ್ಟೇ ಫುಲ್ ನೀ ಲೆಂತ್ವರೆಗೂ ಬರುತ್ತೆ. ನಾನು 5.2 ಇದ್ದೀನಿ. ಸೊ ನನಗೇನೆ ಫುಲ್ ನೀ ಲೆಂತು ಅಂದರೆ ಲಾಂಗ್ ಬರುತ್ತೆ ಟಾಪು. ಇನ್ನೊಂದು ಸ್ವಲ್ಪ ಕುಳ್ಳಗಿರೋರಿಗೆ ಲಾಂಗ್ ಆಗ್ಬೋದು. ಸೊ ನನ್ನ ಹೈಟ್ ಇರೋರ್ಗಂತೂ ಪರ್ಫೆಕ್ಟ್ ಸೈಜ್ ಇವೆಲ್ಲನೂ. ತುಂಬ ಚೆನ್ನಾಗಿದೆ. ಅದಾದಮೇಲೆ ಈಗ ನಾನು ಮೆರೂನಲ್ಲಿ ತಗೊಂಡಿದ್ದೆ ಒಂದು ಡ್ರೆಸ್ಸು. ಇದನ್ನು ನಾನು ಹೇಮಾವತಿ ಜಾತ್ರೆಗೆ ಹಾಕ್ಕೊಂಡು ಹೋಗಿದ್ನಲ್ಲ, ಆವಾಗಲೂ ಅಷ್ಟೇ ತುಂಬ ಜನ ಕೇಳಿದ್ರಿ, ಸೊ ನೀವು ಡ್ರೆಸ್ಸೆಲ್ಲ ಎಲ್ಲಿ ತೊಗೊತೀರಾ, ಆನ್ಲೈನಲ್ಲಾದರೆ ನಮಗೂ ಲಿಂಕ್ಸ್ ಕೊಡಿ ತೊಗೊತೀವಿ ಅಂತ. ಹಾಗಾಗಿ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇದಂತೂ ಜಾರ್ಜೆಟ್ ಕ್ಲಾತಲ್ಲೇ ಇದು ಬಂದಿರೋದು. ನೋಡಿರಿ, ಸ್ಲೀವ್ ಆ ಥರ ಎಲ್ಬೋ ಹ್ಯಾಂಡ್ ಬರುತ್ತೆ ಸ್ಲೀವು. ಕ್ವಾಲಿಟಿ ಅಷ್ಟು ಇದು ಮಾತ್ರ ಸ್ವಲ್ಪ ಡಲ್ಲೇ ಕ್ವಾಲಿಟಿ. ಅದು ವೀಡಿಯೋದಲ್ಲಿ ಆ ಥರ ಬ್ರೈಟಾಗಿ ಕಾಣಿಸ್ತಾ ಇದೆ. ಕಲರ್ ವೈಸ್ ಏನೋ ಬ್ರೈಟಾಗೇ ಇದೆ. ಸ್ವಲ್ಪ ಕ್ಲಾತು ನನಗೆ ಯಾಕೋ ಅಷ್ಟಾಗಿ ಇಷ್ಟ ಆಗಲಿಲ್ಲ. ಆದರೆ ಕಲರ್ ವೈಸ್ಗಂತೂ ತುಂಬ ಚೆನ್ನಾಗಿ ಕಾಣುತ್ತೆ. ಡೈಲಿ ವೇರ್ಗೆ ಹಾಕ್ಕೋಬೋದು ಅಷ್ಟೇ. ಎಲ್ಲಿಗಾದರೂ ಹೋಗೋದಕ್ಕೂ ಇಂಥದಕ್ಕೆ ಸೆಟ್ ಆಗದೇ ಇರ್ಬೋದು. ನಾನು ಒಂದು ಟೈಮ್ ಹಾಕಿದ್ದೆ ಜಾತ್ರೆಗೆ, ಆವಾಗಂತೂ ತುಂಬ ಚೆನ್ನಾಗಿತ್ತು. ವಾಶ್ ಮಾಡಿದ್ಮೇಲೆ ಸ್ವಲ್ಪ ಡಲ್ ಥರ ಕಾಣಿಸ್ತು ನನಗೆ. ಇನ್ನು ಮಿಕ್ಕಿದೆಲ್ಲ ಎಂಬ್ರಾಯ್ಡ್ರಿ ವರ್ಕ್ ಇದೆಲ್ಲ ಫ್ರಂಟಲ್ಲಿ ಸೂಪರಾಗಿ ಲುಕ್ ಇರುತ್ತೆ ಇದು. ಇದಂತೂ ಹಾಕಿದ್ರೆ ಫುಲ್ ಎಲಿಗೆಂಟಾಗಿ ಕಾಣ್ತಾ ಇರ್ತೀವಿ ನಾವು ಇದನ್ನು ಹಾಕ್ಕೊಂಡ್ರೆ. ಡ್ರೆಸ್ ಅಷ್ಟು ಚೆನ್ನಾಗಿ ಕಾಣ್ತಾ ಇರುತ್ತೆ. ಹಾಗೆ ಫ್ರಂಟ್ ಪಾರ್ಟ್ ಅದು ಆದಮೇಲೆ ನೆಕ್ ಕೆಳಗಡೆ ಅಲ್ಲಿ ನೋಡಿ ಫ್ರಿಲ್ ಥರ ಕೊಟ್ಟಿರ್ತಾರೆ, ಅದೊಂದು ಲುಕ್ಕು ಈ ಡ್ರೆಸ್ಗೆ. ಕ್ವಾಲಿಟಿ ಸ್ವಲ್ಪ ಡಲ್ ಅನಿಸುತ್ತೆ ಅಷ್ಟೇ. ಅಷ್ಟು ಬಿಟ್ಟರೆ ಇನ್ನೆಲ್ಲ ಸೂಪರ್ ಲುಕ್ ಇದು. ಇದಕ್ಕೆ ವೇಲು ಕೊಟ್ಟಿದ್ದಾರೆ ದುಪ್ಪಟ್ಟ. ಇದು ಸ್ವಲ್ಪ ಶಾರ್ಟ್ ಬರುತ್ತೆ, ನಾನು ಹೈಟ್ ಇದ್ದೀನಿ ಚೂರು, ಹಂಗಂತ ಸ್ವಲ್ಪ ಶಾರ್ಟ್ ಬರುತ್ತೆ ನನಗಿಂತಲೂ ಸ್ವಲ್ಪ ಕುಳ್ಕಿರೋರಿಗೆ ಸರಿ ಹೋಗ್ಬೋದು ಅದು ದುಪ್ಪಟ್ಟ. ನೋಡಿ ಈಗ ಹಾಕ್ಕೊತಾ ಇದ್ದೀನಲ್ಲ, ಅದು ಒಂದು ಸೈಡ್ ಆ ಥರ ಹಾಕ್ಕೊಳ್ಳೋದು. ನಾನು ಯಾವಾಗಲೂ ನೆಕ್ಗೆ ಹಾಕ್ಕೊತೀನಿ, ಆ ಥರ ಸೈಡ್ಗೆ ಹಾಕ್ಕೊಳ್ಳಲ್ಲ. ಹಾಗಾಗಿ ತೋರಿಸ್ತಾ ಇದ್ದೀನಿ ನಿಮ್ಗೆ, ಎರಡು ಥರ ವೇರ್ ಮಾಡಿ ತೋರಿಸ್ತಾ ಇದ್ದೀನಿ. ಲುಕ್ ಅಂತೂ ಸೂಪರಾಗಿ ಕಾಣುತ್ತೆ. ಒಂದು ಸಲ ಟ್ರೈ ಮಾಡಿ, ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೇ. ತುಂಬ ಚೆನ್ನಾಗಿದೆ. ನನ್ನ ಇದು ಕೇಳಿದ್ರೆ ಈಗ 100ಗೆ ಒಂದು 80% ಕೊಡ್ಬೋದು ಈ ಡ್ರೆಸ್ಗೆ. 100ಗೆ 100 ಕೊಡೋಕ್ಕಾಗಲ್ಲ. ಹಾಗಾಗಿ ತುಂಬ ಚೆನ್ನಾಗಿದೆ. ನೋಡಿ ಯಾವ ಥರ ಕಾಣಿಸ್ತಾ ಇದೆ, ನೀವು ನೋಡ್ತಾ ಇದ್ದರೆ ಹೇಳ್ಬೋದು. ಆಗಲೇ ನಿಮ್ಗೆ ಗೊತ್ತಾಗ್ತಾ ಇರುತ್ತೆ ಯಾವ ಥರ ಕಾಣುತ್ತೆ ಲುಕ್ಕು ಅಂತ. ಚೆನ್ನಾಗಿದೆ. ಅದಾದಮೇಲೆ ಈಗ ಇನ್ನೂ ನಾನು ವೇರ್ ಮಾಡಿಲ್ಲ. ಸೊ ವೀಡಿಯೋಗೆ ಅಂತ ನಿಮ್ಗೆ ತೋರ್ಸೋಕ್ಕೆ ಅಂತಂದರೆ ವೇರ್ ಮಾಡಿ ತೋರಿಸ್ತಾ ಇರೋದು. ಇದು ಅಷ್ಟೇ ತುಂಬ ಕ್ಯೂಟಾಗಿ ಕಾಣಿಸ್ತೀವಿ ಯಾವುದಾದ್ರೂ ಈ ಬರ್ಡೇ ಪಾರ್ಟಿಗಳಿಗಾಗಿರ್ಬೋದು, ಇಲ್ಲ ನಮ್ಮ ಬರ್ಡೇಸ್ಗಾಗಿರ್ಬೋದು. ಈ ಥರ ಟೈಮಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿ ಅಂದರೆ ಡೀಸೆಂಟಾಗಿ ತುಂಬ ಎಲಿಗೆಂಟಾಗಿ ಕಾಣ್ತಾ ಇರ್ತೀವಿ. ಇದು ಪಫ್ ಹ್ಯಾಂಡ್ಸು ಮತ್ತು ಸ್ಕ್ವೇರ್ ನೆಕ್ ಬರುತ್ತೆ ಫ್ರಂಟು ಬ್ಯಾಕು. ಹಾಗೆ ಇದು ಸೊಂಟದ ಹತ್ರ ಎಲಾಸ್ಟಿಕ್ ಬರುತ್ತೆ, ಅಂದರೆ ಚೆಸ್ಟಿಂದ ಕೆಳಗಡೆ ಎಲಾಸ್ಟಿಕ್ ಇರುತ್ತೆ. ಇದೆಲ್ಲ ರಫಲ್ ಸ್ಯಾರಿ ಬರುತ್ತಲ್ಲ ಆ ಟೈಪ್ ಈ ಡ್ರೆಸ್ಸು. ಇದು ಅಷ್ಟೇ. ಇದಕ್ಕೆ ಟ್ಯಾಚಲ್ಸ್ ಕೊಟ್ಟಿದ್ದಾರೆ, ಕಟ್ಟೋ ಅಂಥದ್ದು ಲಾಡಿ ಟೈಪ್ ಆ ಥರ. ಅದು ಕಟ್ಟಿದ್ರೆ ಇನ್ನೂ ಲುಕ್ ವೈಸ್ ಚೆನ್ನಾಗಿ ಕಾಣುತ್ತೆ. ನೋಡಿ ನಾನೆಲ್ಲ ವೇರ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇದು ಅಷ್ಟೇ, ತುಂಬ ಪ್ರೆಟ್ಟಿಯಾಗಿ ತುಂಬ ಚೆನ್ನಾಗಿ ಕಾಣ್ತೀವಿ ಇದನ್ನು ಹಾಕ್ಕೊಂಡ್ರೆ. ನೀವು ನೋಡ್ತಾ ಇರ್ಬೋದು ವೀಡಿಯೋದಲ್ಲಿ. ಸೊ ಇಷ್ಟು ಡ್ರೆಸ್ಗಿಂತಲೂ ಇದು ಹಾಕ್ಕೊಂಡಾಗ ಎಷ್ಟು ಪ್ರೆಟ್ಟಿಯಾಗಿ ಕಾಣಿಸ್ತಾ ಇದ್ದೀನಿ ಅಂತ ನಿಮ್ಗೆ ಅನ್ನಿಸ್ತಾ ಇರ್ಬೋದು. ಸೊ ಸ್ಲೀವ್ ಅಂತೂ ಪಫ್ ಸ್ಲೀವು.
ನಾನು ಇದರಲ್ಲಿ ಪ್ರತಿಯೊಂದರಲ್ಲಿ ನಾನು ಈಗ ಎಮ್ ಬುಕ್ ಮಾಡಿದ್ದೀನಿ. ಮುಂಚೆ ನಾನು ಎಸ್ ತೊಗೊತಾ ಇದ್ದೆ. ಈ ನಡುವೆ ಸ್ವಲ್ಪ ಟೈಟ್ ಅನಿಸುತ್ತೆ ಎಸ್ಸು, ಹಾಗಾಗಿ ಎಮ್ ತಗೊಂಡು ಎಮ್ನ ಆಲ್ಟ್ರೇಷನ್ ಮಾಡಿಸ್ತಾ ಇದ್ದೀನಿ. ಸೊ ನನ್ನ ಸೈಜು ಎಸ್ಸೇ. ಏನಂದರೆ ಸ್ವಲ್ಪ ಏನಾದರೂ ದಪ್ಪ ಆದರೆ ಆಮೇಲೆ ಫುಲ್ ಅದೆಲ್ಲ ವೇಸ್ಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನೀಗ ಎಮ್ ತಗೊಂಡು ಈ ಥರ ಆಲ್ಟ್ರೇಷನ್ ಮಾಡಿಸಿದ್ದೀನಿ ಸ್ವಲ್ಪ. ಹಾಗಾಗಿ ಒಂದು ಸ್ವಲ್ಪ ನೆಕ್ ಹತ್ರ ಲೂಸ್ ಬರ್ತಾ ಇದೆ ಅಷ್ಟೇ. ನೋಡಿರಿ ಈ ಥರ ಕಾಣಿಸ್ತಾ ಇದೆ. ಸೊ ಡ್ರೆಸ್ ವೈಸ್ ಸೂಪರಾಗಿದೆ. ನಾನು 100ಗೆ 100 ಕೊಡ್ತೀನಿ ಇದಕ್ಕೆ ಮಾತ್ರ. ತುಂಬ ಚೆನ್ನಾಗಿದೆ. ಇದನ್ನು ವೇರ್ ಮಾಡಿದ್ರೆ ತೊಗೊಂಡು ಗೊತ್ತಾಗುತ್ತೆ. ನಾನು ಹಾಕ್ಕೊಂಡಿದ್ದೀನಲ್ಲ, ವಿಡಿಯೋದಲ್ಲಿ ನಿಮಗೆ ನೋಡ್ತಾ ಇದ್ರೆ ಅನ್ನಿಸ್ತಾ ಇರ್ಬೋದು. ತುಂಬ ಚೆನ್ನಾಗಿದೆ. ಸೊ ಅದಾದಮೇಲೆ ಈಗ ನಾವು ರೆಸಾರ್ಟ್ಗೆ ಹೋಗಿದ್ವಲ್ಲ, ಅಲ್ಲಿ ಹಾಕ್ಕೊಂಡಿದ್ನಲ್ಲ ಆ ಟಾಪ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಈ ಟಾಪ್ನ ಅಷ್ಟೇ ತುಂಬ ಜನ ಕೇಳಿದ್ರಿ. ಸೊ ನಾನು ಎಲ್ಲ ವೀಡಿಯೋದಲ್ಲೂ ಹಾಕ್ಕೊಂಡಿದ್ದೀನಲ್ಲ, ಆ ವಿಡಿಯೋ ಬಗ್ಗೆ ಆ ವಿಡಿಯೋದಲ್ಲಿ ಕೇಳ್ತಾ ಇದ್ರಿ ಟಾಪ್ಸು. ಅದಕ್ಕೆ ಈಗ ಎಲ್ಲ ವಿಡಿಯೋ ಟಾಪ್ಸನ್ನು ಒಂದೇ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ, ಶೇರ್ ಮಾಡ್ಕೊತಾ ಇದ್ದೀನಿ. ಇದಷ್ಟು ಡಾರ್ಕ್ ಪರ್ಪಲ್ ಕಲರು. ಇದಂತೂ ಸೂಪರ್ ಲುಕ್ಕು. ಏನಂದರೆ ಇದು ನೆಕ್ ಹತ್ರ ಸ್ವಲ್ಪ ನೆಟ್ ಥರ ಬರುತ್ತಲ್ಲ, ನೆಟ್ಟಲ್ಲ, ಸೊ ಆ ಥರ ಲೈನಿಂಗ್ ಇಲ್ಲದೆ ಇರೋ ಪ್ಲೈನ್ ಕ್ಲಾತಲ್ಲಿ ಬರುತ್ತೆ. ಹಾಗಾಗಿ ಇದಕ್ಕೆ ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಗ್ತಾರಲ್ಲ, ಸೊ ಅಂಥವ್ರು ಸ್ವಲ್ಪ ಯೋಚನೆ ಮಾಡಿ ತೊಗೊಳ್ಳಿ. ಅದು ಫ್ರಂಟ್ ನೆಕ್ ಹತ್ರ ಅದು ಸ್ವಲ್ಪ ಕ್ಲಾತ್ ಲೈನಿಂಗ್ ಇರಲ್ವಲ್ಲ, ಪ್ಲೈನಾಗಿ ಅದೇ ಥರ ಕೊಟ್ಟಿರ್ತಾರೆ. ಹಂಗಾಗಿ ಹೇಳ್ತಾ ಇದ್ದೀನಿ ಮುಂಚೆನೇ. ಸೊ ನನಗಂತೂ ತುಂಬ ಚೆನ್ನಾಗಿ ಇಷ್ಟ ಆಯಿತು. ಇದರಲ್ಲಿ ನಾನು ಬ್ಲ್ಯಾಕ್ ಒಂದು ತಗೊಂಡಿದ್ದೀನಿ. ನನ್ನ ಮಗ ಬರ್ತ್ಡೇ ಪಾರ್ಟಿ ಇತ್ತಲ್ಲ, ಸೊ ಅವತ್ತು ನಾವು ಡಾಬಾಗೆ ಹೋಗಿದ್ವಿ ಅಂತ ಹೇಳಿದ್ನಲ್ಲ, ಅವತ್ತು ವೇರ್ ಮಾಡಿದ್ನಲ್ಲ ಅದೇ ಟಾಪ್ನೇ. ಇದು ನೋಡಿ, ನೆಕ್ ಈ ಥರ ಕಾಣಿಸ್ತಾ ಇದೆ. ಆದರೆ ಲುಕ್ ಮಾತ್ರ ಸೂಪರಾಗಿರುತ್ತೆ ಇದು ಹಾಕ್ಕೊಂಡ್ರೆ. ಇದೆಲ್ಲ ಮ್ಯಾಕ್ಸಿ ಡ್ರೆಸ್ಸಸ್ಸು. ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು ಈ ಟಾಪ್ ಅಷ್ಟೇ. ಇದು ಅಷ್ಟೇ ಸ್ಕ್ವೇರ್ ನೆಕ್ ಬರುತ್ತೆ ನೋಡಿ, ಬ್ಯಾಕ್ ಸೈಡು ಮತ್ತು ಫ್ರಂಟ್ ಸೈಡ್ ಈ ಥರ ಇರುತ್ತೆ. ಸೊ ಲುಕ್ ವೈಸ್ ಸೂಪರಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು ಈ ಟಾಪ್ಸ್ ಎಲ್ಲನೂ. ಇದು ಎಲ್ಲರ ಲಿಂಕು ಮಿಸ್ ಮಾಡದೆ ನೋಡಿ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನಿಮ್ಗೆ ಇಷ್ಟ ಆದರೆ ಯಾವುದಾದ್ರೂ ಕೋಡ್ ತೊಗೋಬೋದು ನೀವು ಆರಾಮಾಗಿ. ಯಾಕಂದರೆ ನಾನು ಟ್ರೈ ಮಾಡಿ ನಿಮಗೆ ರಿವ್ಯೂ ಕೊಡ್ತಾ ಇದ್ದೀನಲ್ಲ, ಹಾಗಾಗಿ ಧೈರ್ಯವಾಗಿ ತೊಗೋಬೋದು. ಯಾವುದೇ ಥರ ಪ್ರಾಬ್ಲಮ್ ಏನಿಲ್ಲ. ಹಾಗೆ ನಿಮ್ಗೇನಾದರೂ ಇದು ಅನಿಸಿದ್ರೆ ರಿಟರ್ನ್ ಮಾಡ್ಬೋದು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಟೇಕ್ ಕೇರ್.